ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಶೂಟಿಂಗ್ ಮತ್ತು ವಿಡಿಯೋ ರೆಕಾರ್ಡಿಂಗ್ಗೆ ಹೆಲ್ಪ್ ಆಗುವಂಥ ಒಂದು ಐಟಮ್ ಅಥವಾ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈ ಒಂದು ಪ್ರಾಡಕ್ಟನ್ನು ನಾನು ಫ್ಲಿಪ್ಕಾರ್ಟ್ ಆ್ಯಪ್ನಿಂದ ಆರ್ಡರ್ ಮಾಡಿದ್ದೆ. ಈ ಒಂದು ಪ್ರಾಡಕ್ಟ್ನ ಹೆಸರು NX ಟ್ರೈಪಾಡ್ 3366 ಟ್ರೈಪಾಡ್ ಕಿಟ್ ಅಂತ. ಬನ್ನಿ ಈ ಒಂದು ಬಾಕ್ಸ್ನಲ್ಲಿ ಯಾವ ರೀತಿ ಒಂದು ಪ್ರಾಡಕ್ಟ್ ಇದೆ ಅಂತ ನೋಡೋಣ. ಇವಾಗ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಒಳಗಡೆ ಒಂದು ಇದಕ್ಕೆ ಕವರ್ ಕೊಟ್ಟಿದ್ದಾರೆ. ಆ ಕವರ್ನಲ್ಲಿ ನಮಗೆ ಟ್ರೈಪಾಡ್ ಕಾಣಿಸ್ತಾ ಇದೆ ಇವಾಗ. ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಮೊಬೈಲನ್ನು ಟ್ರೈಪಾಡ್ಗೆ ಫಿಕ್ಸ್ ಮಾಡೋದಕ್ಕೆ ಮೊಬೈಲ್ ಹೋಲ್ಡರನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಇದನ್ನು ಕವರಿಂದ ಹೊರಗೆ ತೆಗೆಯೋಣ. ಸೊ ಓಕೆ, 3 ಸ್ಟ್ಯಾಂಡ್ ಇದೆ. ಸೊ ಎಲ್ಲ ಟ್ರೈಪಾಡ್ಗೂ 3 ಸ್ಟ್ಯಾಂಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಇದಕ್ಕೆ ಟ್ರೈಪಾಡ್ ಅಂತ ಕರೆಯೋದು. 3 ಸ್ಟ್ಯಾಂಡ್ ಇರೋದ್ರಿಂದ ಇದು ಟ್ರೈಪಾಡ್ ಅಂತ ಕರೀತಾರೆ. ನೋಡಿ, ಕವರ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ, ಟ್ರೈಪಾಡ್ ಕವರು. ಇದು ಒಂದು ಸ್ಟ್ರೆಚೇಬಲ್ ಮತ್ತು ಫೋಲ್ಡೇಬಲ್ ಆಗಿರುವಂಥ ಒಂದು ಟ್ರೈಪಾಡ್. ಇದನ್ನು ನೀವು ಶೂಟ್ ಮಾಡೋಕ್ಕೆ ಬೇರೆ ಕಡೆನೂ ತಗೊಂಡು ಹೋಗ್ಬೋದು. ಅಷ್ಟು ಲೈಟ್ ವೆಯ್ಟ್ ಆಗಿದೆ, ಈಸಿ ಟು ಕ್ಯಾರಿ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಮೇಲೆ ಈ ಒಂದು ಮೊಬೈಲ್ ಹೋಲ್ಡರ್ ಅಥವಾ ಕ್ಯಾಮ್ರಾ ಹೋಲ್ಡರ್ ಇದೆಯಲ್ಲ, ಇದು 180 ಡಿಗ್ರಿ ರೊಟೇಷನ್ ಆಗುತ್ತೆ ಅಂತ ಮ್ಯಾನ್ಯುವಲ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸದ್ಯಕ್ಕೆ ನಮಗೆ ಕಾಣ್ತಾ ಇರೋದು ಕ್ಯಾಮ್ರಾ ಹೋಲ್ಡರ್ ಮಾತ್ರ. ಸೊ ಅದಾದಮೇಲೆ ಇಲ್ಲಿ ನಮಗೆ ಇನ್ನೊಂದು ಐಟಮನ್ನು ಅವರು ಕೊಟ್ಟಿದ್ದಾರೆ ಈ ಒಂದು ಬಾಕ್ಸ್ನಲ್ಲಿ. ಇದು ಏನು ಅಂತ ಅಂದರೆ ಬ್ಲೂಟೂತ್ ರಿಮೋಟ್ ಕಂಟ್ರೋಲ್ ಶಟರ್ ಕ್ಲಿಕ್ ಅಂತ. ಪ್ರತಿಯೊಬ್ಬರಿಗೂ ಸೆಲ್ಫಿ ಸ್ಟಿಕ್ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇದು ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು, ಇದು ಅದೇ ಆವಾಗಲೇ ಹೇಳಿದ್ನಲ್ಲ, ಇದು ಟ್ರೈಪಾಡ್ಗೆ ಫಿಕ್ಸ್ ಮಾಡುವಂಥ ಮೊಬೈಲ್ ಹೋಲ್ಡರ್. ಇದರಲ್ಲಿ ನಾವು ಮೊಬೈಲ್ನ ಸೆಟ್ ಮಾಡಬೇಕಾಗತ್ತೆ. ಇವಾಗ ನೋಡೋಣ ನೆಕ್ಸ್ಟು. ಇವಾಗ ಎಲ್ಲರೂ ನೋಡ್ಬೋದು ಟ್ರೈಪಾಡ್ ರೆಡಿಯಾಗಿದೆ. ನಮ್ಮ ಒಂದು ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇದನ್ನು ಈ ರೀತಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೀತಿ ರೆಡಿ ಆದಮೇಲೆ ಈ ರೀತಿ ಕಾಣುತ್ತೆ ಟ್ರೈಪಾಡ್. ತುಂಬಾ ಒಳ್ಳೆ ಹೈಟ್ ಇದೆ. ವಿಡಿಯೋ ಶೂಟಿಂಗ್ಗೆ, ಇಂಟರ್ವ್ಯೂಗೆ ಯೂಸ್ ಮಾಡ್ಬೋದು. ಸೊ ಇವಾಗ ಮೊಬೈಲ್ ಹೋಲ್ಡರ್ನ ಈ ಒಂದು ಟ್ರೈಪಾಡ್ಗೆ ಸೆಟ್ ಮಾಡೋಣ ಬನ್ನಿ. ಇಲ್ಲಿ ಕಾಣಿಸ್ತಾ ಇರೋವಂಥ ಈ ಒಂದು ನಟ್ ಇದೆಯಲ್ಲ, ಈ ಒಂದು ನಟ್ಗೆ ಇದನ್ನು ಈ ರೀತಿ ಫಿಟ್ ಮಾಡಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಲೂಸಾಗಿ ಅಥವಾ ಟೈಟಾಗಿ ನಾವು ಸೆಟ್ ಮಾಡ್ಬೋದು. ಇಲ್ಲಿ ಒಂದು ಬ್ಯಾಲೆನ್ಸ್ ಟ್ಯೂಬನ್ನು ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಕೂಡ ನೀವು ಸೆಟ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಆವಾಗಲೇ ನಾನು ಹೇಳಿರೋ ಥರ ಬ್ಲೂಟೂತ್ ಶಟರ್ ಕ್ಲಿಕ್ ರಿಮೋಟ್ ಅಂತ ಒಂದು ಹೇಳಿದ್ನಲ್ಲ. ಸೊ ಈ ಒಂದು ಬ್ಲೂಟೂತ್ ಶಟರ್ ಕ್ಲಿಕ್ ರಿಮೋಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದರೆ, ಸೆಲ್ಫಿ ಸ್ಟಿಕ್ಕಲ್ಲಿ ಒಂದು ಬಟನ್ ಇರುತ್ತೆ ಫೋಟೋ ತೆಗೆಯೋದಕ್ಕೆ ಅಥವಾ ಸೆಲ್ಫಿ ಕ್ಲಿಕ್ ಮಾಡೋದಕ್ಕೆ ಅಂತ. ಸೊ ಇದು ಕೂಡ ಅದೇ ರೀತಿಯೇ ವರ್ಕ್ ಆಗುತ್ತೆ. ಈ ಒಂದು ರಿಮೋಟ್ನಲ್ಲಿರುವಂಥ ಒಂದು ಬಟನನ್ನು ಕ್ಲಿಕ್ ಮಾಡಿದ್ರೆ ಸೆಲ್ಫಿ ಕೂಡ ಕ್ಲಿಕ್ ಆಗುತ್ತೆ, ಫೋಟೋ ಕೂಡ ತೆಗಿಬೋದು, ಮತ್ತು ಇದು ರೊಟೇಟ್ ಕೂಡ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡಿದ ಮೇಲೇ ಗೊತ್ತಾಗುತ್ತೆ. ಸೊ ಇದನ್ನು ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಅಂತಲೇ ಒಂದು ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಸಿಗುತ್ತೆ. ಆ ಒಂದು ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡಿ ಇದನ್ನು ಅದರಲ್ಲಿ ಇರೋವಂಥ ಒಂದು ಆಪ್ಷನ್ ಮುಖಾಂತರ ಇದನ್ನು ನಾವು ವರ್ಕ್ ಮಾಡ್ಬೋದು ಅಥವಾ ಆಪ್ರೇಟ್ ಮಾಡ್ಬೋದು ಅಂತ ಈ ಒಂದು ಯೂಸರ್ ಮೆನ್ಯೂನಲ್ಲಿ ಕೊಟ್ಟಿದ್ದಾರೆ. ಇದು ನೋಡೋದಕ್ಕೆ ಒಂಥರ ಕಾರ್ ಲಾಕರ್ ಇರುತ್ತಲ್ಲ, ಸೊ ಆ ಕಾರ್ ಲಾಕರ್ ಥರನೇ ಕಾಣಿಸುತ್ತೆ ನಮಗೆ. ಇಲ್ಲಿ ಹಿಂದೆ ಬ್ಯಾಟ್ರಿ ಇದೆ ಅಂತ ಅನಿಸುತ್ತೆ.
ಸೊ ಅದರಿಂದ ಇದು ವರ್ಕ್ ಆಗುತ್ತೆ, ಯೂಸ್ ಮಾಡ್ಬೋದು ಇದನ್ನು ಕೂಡ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.